ಮುಗಿಸ್ಕೊಂಡು ಬಂದು ಏನ್ ಮಾಡ್ತದ ಅಂತಾರ, ತನ್ನ ಪಡೆಗೆ ತನ್ನ ಊಟ ಮಾಡಿ ಮತ್ತೆ ಮಲಗಿ ಬಿಡ್ತದ. ತಾಯಿ ಉಪವಾಸ. ತಾಯಿ ಏನಾಯ್ತು ಅನ್ನೋ ಒಂದು ಮಾತನ್ನು ಕೂಡ ಮಗು ಕೇಳೋದಿಲ್ಲ. ತಾಯಿಗೆ ಒಂಥರ ನೋವು, ಒಂಥರ ಸಂಕಟ, ಇನ್ನೊಂಥರ ವೇದನೆ. ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇಲ್ಲ. ತನ್ನ ನೋವನ್ನು ನುಗ್ಕೊಂಡಾಗಿ ಕೂತು ಬಿಟ್ಟಾಳ. ರಾತ್ರಿ 10 ಗಂಟೆ ಆಯಿತು. ಅವಾಗಿನ ಕಾಲದೊಳಗಡೆ ವಿದ್ಯುತ್ ಎಲ್ಲ ಇರಲಿಲ್ಲ. ಶಿಗಣಿ ಅಂತ ಹೇಳ್ಬರ್ತದೆ, ಒಂದು ಲೈಟ್ ದೀಪವನ್ನು ಹಚ್ಕೊಂಡಾಗಿ ಕುಂತಿದ್ಲು. ಸುಮಾರು 12 ಗಂಟೆ 1 ಗಂಟೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ತಾಯಿಯ ಕಣ್ಣಲ್ಲಿ ನೀರು ಬರ್ತಾ ಇವೆ. ಮಗು ನೀರು ಕುಡಿಬೇಕಂತೇಳಿ ಎದ್ದು ಒಳಗಡೆ ಬಂದಾಗ ತಾಯಿ ಇನ್ನೂ ದೀಪದ ಎದುರುಗಡೆ ಏನು ಮಾಡ್ತಾ ಇಲ್ಲ ಅಂತ ಅಳ್ಕೊಂತ ಕುಂತಿದ್ದು. ಅದು ನೋಡಿರ್ತಕ್ಕಂಥ ಮಗು ಅಲ್ಲಿ ಏನಾದ್ರು ರೆಸ್ಪಾನ್ಸ್ ಮಾಡಬೇಕಲ್ಲ, ಅಲ್ಲಿ ಕೂಡ ಏನಾದ್ರು ಅಂತಾರೆ ಅವಳು, ಆ ಮಗು ರೆಸ್ಪಾನ್ಸ್ ಮಾಡಲ್ಲ. ಇದು ನಾನು ಹೇಳೋದು ಒಂದು ಕ್ಷಣ ಬರ್ಬೇಕಲ್ಲ, ತಾಯಿ ಅದಾಳ ಒಂದು ನೋವಲ್ಲ ಅಥವಾ ನೆನಪದ್ರ ಒಂದು ಇರ್ಬೇಕಲ್ಲ. ಸೊ ಅದು ಕೂಡ ಒಂದು ಕಣ್ಣು ಬರೋದಿಲ್ಲ. ತನ್ನ ಪಾಡಿಗೆ ತಾನು ಸುಖವಾಗಿ ಏನ್ ಮಾಡ್ತಾನ ಅಂತ ಜೀವನವನ್ನು ಸಾಗಿಸೋದಕ್ಕೆ ಪ್ರಾರಂಭ ಮಾಡ್ತಾನ. ಸೊ ಹೆತ್ತ ಕರುಳು ಅಂತ ಹೇಳ್ತದೆ ಒಂದು. ಆ ತಾಯಿ ಕರುಳು ಹೆಂಗಿರ್ತದೆ ಅಂತಾರ, ಕೊನೆಯದಾಗಿ ಮಗುವನ್ನ ನಾನೇ ನೋಡಬೇಕು, ನನ್ನ ಮಗನನ್ನ ನೋಡ್ಕೊಳ್ಬೇಕು, ನೋಡಿ ಬರ್ಬೇಕು ಅಂತ ಏನ್ ಮಾಡ್ತಾರ, ಒಂದು ದೃಢ ಸಂಕಲ್ಪವನ್ನು ತೆಗೆದುಕೊಂಡು ಏನ್ ಮಾಡ್ತಾರ ಅಂತಾರ, ಅಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿಯನ್ನ ಕೇಳಿ ಏನ್ ಮಾಡ್ತಾರ ಅಂತಾರ, ಅವನ ಅಡ್ರೆಸ್ ಅನ್ನು ಬರ್ಸ್ಕೊಂಡು ಬೆಂಗಳೂರನ್ನು ಒಂದು ಏನ್ ಕೊಟ್ಟಿಲ್ಲ ಒಂದು ಚೀಟಿಯನ್ನು ತೆಗೆದು ಅಡ್ರೆಸ್ ಅನ್ನು ತೆಗೆದುಕೊಂಡು ಏನ್ ಮಾಡ್ತಾರ ಅಂತಾರ, ಅವ್ರು ಕೇಳ್ಕೊಂಡು ಇವ್ರು ಕೇಳ್ಕೊಂಡು ನಡ್ಕೊಂತ ಏನ್ ಮಾಡ್ತಾರ ಅಂತಾರ, ಕೊನೆಯದಾಗಿ ಅವನ ಮನೆ ಹತ್ರ ಹೋಗ್ತಾರ. ಮನೆ ಹೆಂಗಿತ್ತಂತಾರ, ಅರಮನೆ ಆಗಿತ್ತು. ಮನೆ ಅಂತ ಕಟ್ಸಿದ್ದಂತಾರ, ಉನ್ನತವಾದಂಥ ಹುದ್ದೆಯಲ್ಲಿದ್ದ, ದೊಡ್ಡದಾದಂಥ ಒಂದು ಅರಮನೆಯನ್ನು ಕಟ್ಸಿದ್ದ. ಆ ಅರಮನೆಯ ಮುಂದ್ಗಡೆ ದೊಡ್ಡದಾದಂಥ ಒಂದು ಗೇಟ್ ಇತ್ತು. ಗೇಟ್ ಅನ್ನು ತೆಗೆದು ಏನ್ ಮಾಡ್ಬಿಡ್ತಾಳ, ಒಳಗೆ ಹೋಗ್ಬಿಡ್ತಾಳ. ಒಳಗೆ ಹೋದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ 2 ಮಕ್ಕಳು ಇರ್ತಾಳ. ಆ 2 ಮಕ್ಕಳು ಗಾರ್ಡನ್ ಒಳಗಡೆ ಆಟ ಆಡ್ತಿರ್ತಾಳ. ಈ ತಾಯಿಯ ರೂಪವನ್ನು ಕಂಡು, ಇವಳ ಒಂದು ಆಕಾರವನ್ನು ನೋಡಿ ಅವ್ ಏನ್ ಮಾಡ್ಬಿಡ್ತಾವ ಅಂತಾರೆ, 2 ಮಕ್ಕಳು ಒಳಗಡೆ ಹೋಗ್ಬಿಡ್ತಾವೆ, ಎದುರು ಎಳ್ಕೊಳ್ತಾರೆ. ಅವರ ತಂದೆ ಗಾಬರಿಯಿಂದ ಓಡಿ ಬರ್ತಾನೆ. ಗಾಬರಿಯಿಂದ ಓಡಿ ಬಂದಂತ ಸಂದರ್ಭದೊಳಗಡೆ ಆ ಮಹಿಳೆಯನ್ನ ನೋಡ್ತಾನೆ. ಆ ಮಹಿಳೆ ಯಾರಂತಾರ, ಅವನ ತಾಯಿನೇ. ಅವನ ತಾಯಿಯನ್ನ ನೋಡಿರ್ತಕ್ಕಂಥ ಆ ವ್ಯಕ್ತಿ ಏನ್ ಮಾಡ್ತಾನಂತಾರ, ಅವಳನ್ನ ಯಾರು ನೀ ಅಂತೇಳಿ ಪ್ರಶ್ನೆ ಕೇಳ್ತಾನ. ಇಲ್ಯಾಕೆ ಬಂದಿ ನೀನು, ನಿನ್ನ ಆಕಾರ ಹೇಳಿದ್ರು, ನೀನು ನೋಡಿ ನನ್ನ ಮಕ್ಕಳು ಏನ್ ಮಾಡ್ಯಾವ, ಹೆದರಿ ಅವ ನಡಿ ಅಂತೇಳಿ ಅವ್ರು ಏನ್ ಮಾಡ್ತಾನಂತಾರ, ಹಿಂಗ್ ಬಂದು ಹೊರದು ಬಿಟ್ಟು ಗೇಟ್ ಹಾಕೊಂಡ್ಬಿಡ್ತಾನ. ಗೇಟ್ ಹಾಕೊಂಡಂತ ಸಂದರ್ಭದಲ್ಲಿ ತಾಯಿಗೆ ಎಷ್ಟು ನೋವಾಗಿರಬಾರ್ದು. ಹುಡುಕೊಂಡು ಎಲ್ಲೋ ಇದ್ದವಳು ಬೆಂಗಳೂರನ್ನು ಮಾಯನಾಗಕ್ಕೆ ಬಂದು ಅವನು ನೋಡ್ಬೇಕಂತ ಖುಷಿಗೆ ಬಂದ್ರೆ, ಬಟ್ ಅವಳ ಆಕಾರ ವೇಷಭೂಷಣ ಚೆನ್ನಾಗಿರೋಕ್ಕಿಲ್ಲ. ಅವಳ ಮನಸ್ಥಿತಿ ಹಾಕಿತ್ತಂದ್ರೆ ಯಾವಾಗ ನನ್ನ ಮಗ ಮಿಡಿತಾ ಇತ್ತು. ಆ ಮಗನ ನೋಡ್ಬೇಕು ಅಂತ ಹೇಳಿ ಹೊರಗಡೆ ಬಂದಿರ್ತಾಳ. ಆದ್ರೆ ಮಗ ಏನ್ ಮಾಡಿದ, ಆ ಆಕಾರವನ್ನು ನೋಡಿ ತಾಯಿಯನ್ನ ಏನ್ ಮಾಡ್ತಾರ, ಯಾವ ಪ್ರಶ್ನೆ ಮಾಡಿ ಅವಳನ್ನ ಮಾಡ್ಕೊಂತಾರಲ್ಲ, ಅವ್ರ ತಾಯಿಗೆ ಏನಾಗುತ್ತೆ ಸಿಟ್ಟು ಬಡದಾಗ ಮನುಷ್ಯಗೆ ಗಾಯ ಆಗ್ತದ. ಏನೋ ಈಗ ಮಗನ ಇಷ್ಟ ಮಾಡಿದಂತ ಇರೋದು ಕಷ್ಟ, ಇರೋದು ನಮ್ಗೆ ಆಗಲ್ಲ. ಹಾಗಾಗಿ ತಾಯಿ ಏನ್ ಮಾಡ್ತಂತ ಮರಳಿ ತನ್ನ ಹಳ್ಳಿ ಕಡೆ ಬರೋದಕ್ಕೆ ಏನ್ ಮಾಡ್ತಂತ ಪ್ರಯಾಣವನ್ನ ಬೆಳೆಸ್ತಾಳ. ಪ್ರಯಾಣವನ್ನ ಬೆಳೆಸಿ ತನ್ನ ಹಳ್ಳಿ ಮನೆಗೆ, ಆ ಮನೆ ಹಾಕಿರ್ತಂದ್ರೆ ಒಂದು ಗೂಡು ಚಪ್ಪರ ನಿಲ್ತಿರ್ತಿಲ್ಲ, ಹಾಗೆ ಚಪ್ಪರದ ಒಳಗಡೆ ಅವಳ ವಾಸ ಇತ್ತು. ಇನ್ನು ಆಸರೆ ಆಗ್ಬೇಕಾದಂತ ಮಗನೇ ನನ್ನನ್ನ ಯಾವ್ದು ಕೇಳಿದಾಗ ನನ್ನ ಬದುಕೂ ಕೂಡ ಕಷ್ಟ ಅನ್ನೋ ವಿಚಾರಕ್ಕೆ ತಾಯಿ ಬಂದಿರ್ತಾಳ. ಒಂದು ದಿನ ಅದೇ ಊರಲ್ಲಿ ಹೇಳಿದಂತ ಒಂದು ಫಂಕ್ಷನ್ ಅನ್ನ ಹಮ್ಮಿಕೊಂಡಿರ್ತಾರ. ಆ ಫಂಕ್ಷನ್ಗೆ ಗೆಸ್ಟ್ ಆಗಿ ಅಲಂಕರಿಸಿರ್ತಾರಂತಾರ. ಅದೇ ಊರಿನ ಈ ವ್ಯಕ್ತಿಯನ್ನ ಗೆಸ್ಟ್ ಆಗಿ ಆ ಕಾರ್ಯಕ್ರಮಕ್ಕೆ ಕರೆಸಿರ್ತಾರೆ. ಅದೇ ಹಳ್ಳಿ, ಯಾಕಂದ್ರೆ ನಾವು ಉನ್ನತ ಹುದ್ದೆಯಲ್ಲಿದ್ದಲ್ಲ, ಮಾರ್ಗದರ್ಶನ ಅಥವಾ ಇನ್ನೊಬ್ಬರಿಗೆ ಏನಾಗಿಲ್ಲ ಮಾರ್ಗದರ್ಶಕನಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ವ್ಯಕ್ತಿಯನ್ನ ಆ ಗ್ರಾಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸ್ತಾರ. ಸೊ ಅವಾಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದು, ಕಾರ್ಯಕ್ರಮ ನಡೆದಿದ್ದು ಯಾವುದು ತಾಯಿ ಗೊತ್ತಿರೋದು. ಅಪ್ಪಿತಪ್ಪಿ ಗೊತ್ತಿತ್ತಂತ ತಾಯಿ ಮಗುವನ್ನು ನೋಡ್ಬೇಕು ಅಂತೇಳಿ ಹೋಗ್ತಿದ್ರು. ಬಟ್ ಅದು ಯಾವುದು ಗೊತ್ತಿರಲ್ಲ. ಕಾರ್ಯಕ್ರಮ ಮುಗಿತದ. ಮುಗಿದಂತ ಸಂದರ್ಭದೊಳಗಡೆ ಇನ್ನು ಬೆಂಗಳೂರು ಕಡೆ ಹೋಗ್ಬೇಕು ಅನ್ನೋ ಇದ್ರೊಳಗಡೆ ಕೊನೆ ಕ್ಷಣದೊಳಗಡೆ ಮೈಂಡ್ ಅಲ್ಲಿ ಒಂದು ವಿಚಾರ ಬರ್ತದ, ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆ ಹೇಗಿರ್ತದ, ನಮ್ಮ ತಾಯಿಯನ್ನ ನೋಡ್ಬೇಕು ಅನ್ನೋ ವಿಚಾರ ಅವಾಗ ಬರ್ತದ. ಅವಾಗ ಬಂದಾಗ ಆ ತಾಯಿಯನ್ನ ನೋಡೋದಕ್ಕೆ ಅಂತೇಳಿ ಹೋಗ್ತಾನೆ.
ಹೋದಾಗ ಈ ಕಣ್ಮುಂದೆ ನಿಮ್ ಚಿತ್ರ ಬಂದು ಚಪ್ರ ಐತಿ, ಚಪ್ರ ಮುಂದೆ ಒಂದು ಅಂಗಳ ಐತಿ. ಆ ಅಂಗಳದ ಒಳಗಡೆ ತಾಯಿ ಮಲ್ಕೊಂಡ್ಬಿಟ್ಟಾಳು. ಈ ಮಗು ಖುಷಿಯಿಂದ ಹೋಗಿರ್ತದ. ಯಾಕಂದ್ರೆ ಈಗ ಬೆಳೆದಿದ್ದು ಬೇರೆ, ಅವಾಗ ಇದ್ದಿದ್ದ ಪರಿಸ್ಥಿತಿ ಬೇರೆ. ಸೊ ಬೆಳೆದಿರ್ತಕ್ಕಂಥ ಆಡಿ ಬೆಳೆದಿರ್ತಕ್ಕಂಥ ಮನೆ ಅಂಗಳ ಗುಡಿಸಲು ನೋಡ್ಬೇಕಂತ ಖುಷಿಯಿಂದ ಹೋಗಿರ್ತಾನ. ಬಟ್ ತಾಯಿ ಮನೆ ಮುಂದೆ ಮಲಗಿರ್ತಾನೆ. ಹೋಗಿ ಮುಟ್ಟಿ ಎಣಿಸ್ತಾನ, ಅಮ್ಮ ಅಮ್ಮ ಅಂತೇಳಿ. ಅಮ್ಮ ಸಿಗದ ಲೋಕಕ್ಕೆ ಹೋಗ್ಬಿಟ್ಟಿರ್ತಾಳೆ. ಎಂದೂ ಬಾರದ ಲೋಕಕ್ಕೆ ಹೋಗ್ಬಿಟ್ಟಿರ್ತಾಳ ಅಮ್ಮ. ಅದರ ಕೈ ಒಳಗಡೆ ಒಂದು ಚೀಟಿ ಇರ್ತದೆ. ಆ ಚೀಟಿಯನ್ನ ತೆಗಿತಾನ. ಆ ಚೀಟಿ ಒಳಗಡೆ ಬರೆದಿದ್ದು ಏನಂತ, ಅವಳ ತಾಯಿಗೆ ಒಂದೇ ಕಣ್ಣು ಇರ್ತದೆ. ನಾನು ಪ್ರಾರಂಭದ ಅವಧಿಗಳನ್ನು ಹೇಳಿದ್ದಲ್ಲ, ಶಾಲೆ ಬಂದಾಗ ನಾನು ಬೈದು ಕಳಿಸಿದಂತೆ. ಯಾಕೆ ಬೈದು ಕಳಿಸಿದಂತ, ನಿಮ್ಮ ಕಸ ಆಗ್ತದ, ನಿಮ್ಮ ಒಂದೇ ಕಣ್ಣು ಇಟ್ಟು ಒಕ್ಕಣಿನ ಅವ್ವ ಅಂತೇಳಿ ನನ್ನೆಲ್ಲರೂ ಅಪಹಾಸ್ಯ ಮಾಡಾಕತ್ತಾರ ಅಂತೇಳಿ ಅವಳನ್ನು ಬೈದು ಕಳಿಸಿದ್ದ. ಅದ್ರ ಪತ್ರದೊಳಗಡೆ ಏನಂತ ಬಂದಿದ್ದ ಅಂತ ಬರೆಸಿದ್ದಾಗಿ ಆ ತಾಯಿ ಬರೆಸಿದ್ದು. ಒಂದಿನ ಹೆಂಗಾದ್ರೂ ಕೊಡಬೇಕು, ಮುಟ್ಟಬೇಕು ಅಂತೇಳಿ. ಬಟ್ ಕೊನೆ ಕ್ಷಣದೊಳಗೆ ಸಾಯಿ ಮುಂದೆ ಅವಳ ಆಶೆ ಏನಂತ ಗೊತ್ತಿಲ್ಲ, ಅದನ್ನ ಕೈ ಒಳಗಡೆ ಇಟ್ಕೊಂಡಿದ್ದು. ಸಾಯುವ ಸಂದರ್ಭದಲ್ಲಿ ಯಾರಾದ್ರೂ ವ್ಯಕ್ತಿ ಅವ್ರಿಗೆ ಮುಟ್ಟಿಸಿದ್ರೆ ಅವನಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಅನ್ಕೊಂಡಿದ್ದು ಆ ಜೀವ. ಅದೇ ಟೈಮಿಗೆ ಮಗ ಬಂದು ಅವ್ವ ಅಂತ ವ್ಯವಸ್ಥಾನ ಅವ್ವ ಹಚ್ಚಲಿಲ್ಲ. ಕೈ ಒಳಗಡೆ ಒಂದು ಚೀಟಿ ಇತ್ತು. ಚೀಟಿಯನ್ನ ತೆಗೆದು ಓದ, ಪ್ರೀತಿಯ ಮಗನೇ, ನನ್ನನ್ನು ದಯವಿಟ್ಟು ಕ್ಷಮಿಸಿರಬೇಕು ಅಂತ ಮಾಡಿದೆ. ತಾಯಿಯವರನ್ನ ಮಗನನ್ನ ಕ್ಷಮಿಸುವಂತ ಪತ್ರದೊಳಗೆ ಉಲ್ಲೇಖ ಇದೆ. ನಾವು ಪ್ರೀತಿಯ ಮಗನೇ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ನಿನಗೆ ಯಾವುದೇ ವಿಚಾರಗಳನ್ನ ಹೇಳಿದ ನಾನು ಆ ದಿನ ಏನ್ ಮಾಡಿದೆ, ಶಾಲೆಗೆ ಬಂದೆ. ನನ್ನ ಮಗ ಓದಿದರೆ ಬರಬೇಕು, ಚೆನ್ನಾಗಿ ಓದಬೇಕು, ಟೀಚರ್ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ನಾನು ಏನೇನು ಕೊಡಿಸ್ಬೇಕು ಅಂತೇಳಿ ನಾನು ಖುಷಿಯಿಂದ ಓಡಿದೆ. ಆದ್ರೆ ನೀನು ನನಗೆ ಒಂದೇ ಕಣ್ಣು ಐತನ್ನೋ ಒಂದು ವಿಚಾರವಾಗಿ ನನ್ನನ್ನು ನೀನು ಅಪಹಾಸ್ಯ ಮಾಡಿದೆ. ನಿನ್ನ ವಿದ್ಯಾರ್ಥಿಗಳು ಅಂದ್ರೆ ನಿನ್ನ ಸ್ನೇಹಿತರು ನನ್ನ ಅಪಹಾಸ್ಯ ಮಾಡ್ತಾರೆ ಅಂತೇಳಿ ನನ್ನನ್ನು ಅದನ್ನು ದೂರ ಮಾಡಿ ನನ್ನನ್ನು ಕಳಿಸಿದೆ. ಇದೆಲ್ಲ ಮರೆತು ನಾನು ಏನು ಮಾಡಿದೆ, ನಿನ್ನನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಅಂತ ಹೇಳಿದೆ. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ನನ್ನನ್ನು ಹೊರಮುಖಿ ಏನು ಮಾಡಿದೆ, ಮನಸ್ಸು ಬಹಳ ನೋವು ಮಾಡಿದೆ. ಇವತ್ತು ನಾನು ನಿಜ ಹೇಳ್ತಾ ಇದ್ದೀನಪ್ಪ, ಏನಂತಂದ್ರೆ ನೀನು ಚಿಕ್ಕವನಿದ್ದಾಗ ನಿನಗೊಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ ಅಲ್ಲಿ ನಿನಗೆ ಬಲವಾದಂತ ಬಲಗಣ್ಣಿಗೆ ಏನಾಯ್ತು, ಏಟು ಬಿತ್ತು. ಆ ಬಲಗಣ್ಣಿಗೆ ಏಟು ಬಿದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರ ಕಣ್ಣನ್ನ ಚೇಂಜ್ ಮಾಡ್ಬೇಕು ಅಂತೇಳಿ. ಬಟ್ ಯಾರು ಅನ್ಕೊಳ್ಳೋದು, ನಾನು ಮಾಡಿದೆ, ವಿಚಾರ ಮಾಡಿದೆ, ನನ್ನ ಮಗು ಇನ್ನೂ ಬೆಳಿಬೇಕು, ಓದಬೇಕು, ಜಗತ್ತನ್ನ ಕಾಣಬೇಕು ಉದ್ದೇಶಕ್ಕೋಸ್ಕರ ನಾವೇನ್ ಮಾಡಿದೆ, ನನ್ನ ಒಂದು ಕಣ್ಣನ್ನ ಏನ್ ಮಾಡಿದೆ, ಧಾರೆಯಾಗಿ ತಾಯಿ ಪತ್ರದೊಳಗಡೆ ಮಾಡಿರ್ತಾನೆ. ಅದನ್ನ ಕೇಳಿ ಆ ವ್ಯಕ್ತಿ, ಆ ಮಗು ಅಲ್ಲೇ ಖುಷಿ. ಜಗತ್ತಿನೊಳಗಡೆ ಕೆಟ್ಟ ತಂದೆಗಳಿರ್ಬೋದು, ಜಗತ್ತಿನೊಳಗಡೆ ಎಲ್ಲಿ ಕೂಡ ಕೆಟ್ಟ ತಾಯಿಗಳಿಲ್ಲ. ಹಾಗಾಗಿ ನೀವು ಒಳ್ಳೆಯ ತಂದೆ ತಾಯಿಗಳನ್ನ ಪಡೆದುಕೊಂಡು ಹೋಗಿ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಶಕ್ತಿ ನಿಮ್ಮಲ್ಲಿ. ಒಂದು ಕ್ಷಣ ವಿಚಾರ ಮಾಡಿ ನಿಮ್ಮ ಮಗನ ಬಗ್ಗೆ, ನಮ್ಮ ಮನೆಯಲ್ಲಿ ಏನ್ ಮಾಡಬೇಕು, ಯಾರಿಗೋಸ್ಕರ ನಾವು ಶ್ರಮ ಪಡಬೇಕು. ನೀವೇನಾದ್ರೂ ಜಾಬ್ ಪಡ್ಕೊಂಡ್ರೆ ಅಂತಾರೆ 10 ಪಟ್ಟು ಖುಷಿ ಪಡೋರು ಯಾರಂತಾರೆ, ಟೀಚರ್ಸ್. ನಿಮ್ಮ ತಂದೆ ತಾಯಿಗಿಂತ 10 ಪಟ್ಟು ಖುಷಿ ಪಡೋರು. ಇವತ್ತು ನನ್ನ ಕಡೆ ಕೈ ಕೆರೆದು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಆಂಗ್ಲವಾಗಿ ಸೆಲೆಕ್ಟ್ ಆದ, ಫೋನ್ ಮಾಡಿ ಸೆಲೆಕ್ಟ್ ಆಗಿದ್ದಾರೆ, ಎಷ್ಟು ಖುಷಿ ಆಗೋದು. ಒಂದು ವಿದ್ಯಾರ್ಥಿ ಒಳಗಡೆ ಜಾಬ್ ಆಗಿದೆ, ಬಸ್ ಸ್ಟ್ಯಾಂಡ್ ನಿಂತು ಬಂದಾಗ ಸಡನ್ ಆಗಿ ಕಾಲ್ ಈ ಜನಗಳನ್ನ ನೋಡೋದಾದ್ರೆ ಕಾಲ್ಬೋದು ಯಾಕೆ ಒಂದು ದಿವಸ ಜಾಬ್ ಆಗಿದೆ. ಇದು ಶಿಕ್ಷಕನಿಗೆ ಸಿಗುವಂತ ದೊಡ್ಡ ಗೌರವ. ಸ್ವಂತ ಗೌರವವನ್ನು ತಂದುಕೊಡುವಂತ ಶಕ್ತಿ ನಿಮ್ಮಲ್ಲಿ. ನೀವು ಕೂಡ ನಿಮ್ಮ ಮನೆತನಕ್ಕೆ, ನೀವು ಕಲಿತಕ್ಕಂಥ ಶಾಲೆಗಳಿಗೆ, ನಿಮ್ಮ ಗ್ರಾಮಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಿ. ಆ ಕೊಡುಗೆಯನ್ನು ಕೊಡುವಂತ ಶಕ್ತಿ ನಿಮಗೆ ಭಗವಂತ ನೀಡಿ, ಅದಕ್ಕೆ ಮಾರ್ಗದರ್ಶನವಾಗಿ ನಾನು ಪ್ರಥಮದಲ್ಲಿ ಹೇಳಿದೆ ಬ್ರಹ್ಮ ವಿಷ್ಣು ಮಹೇಶ್ವರ
ಭಾವನೆಯನ್ನು ನೀಡತಕ್ಕಂಥ ಈ ಶಾಲೆಯ ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಜೋಳಿ ಸರ್ ಅವರು ಹಾಗೂ ಸ್ನೇಹಿತರಾಗಿರ್ತಕ್ಕಂಥ ತಿಪ್ಪತ್ ಸರ್ ಅವರು, ಮೇಡಮ್ ಅವರಿಗೆ ಮತ್ತು ಭಜನ್ ಸರ್